ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಮೃತಾಸ್ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮೈಸೂರು ಸ್ಟೈಲಲ್ಲಿ ಮಟನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ 3/4 kg ಮಟನ್ ತೊಗೊಂಡಿದ್ದೀನಿ, ಅಂದರೆ 3 ಪಾವು ಅಕ್ಕಿಗೆ. ಶುಂಠಿ ಬೆಳ್ಳುಳ್ಳಿ ಹಾಗೆ 1 ಪಾವಿಗೆ 4 ಮೆಣಸಿನ್ಕಾಯಿ, ಅಂದರೆ ನಾಟಿ ಮೆಣಸಿನ್ಕಾಯಿ ತೊಗೊಳ್ಳಿ. ನೀವು ಮೀಡಿಯಮ್ ಖಾರ ತೊಗೊಂಡ್ರೆ ಚೆನ್ನಾಗಿ ಬರಲ್ಲ ಪಲಾವು. ಹಾಗೆ ಚಕ್ಕೆ, ಲವಂಗ, 1-2-3 ಏಲಕ್ಕಿ ತೊಗೊಂಡಿದ್ದೀನಿ. ಇದೆಲ್ಲ ಮಸಾಲೆಗೆ. ಹಾಗೆ ಇದು ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಧನಿಯಾ ಪುಡಿ, ಮೊಸರು, ಹಾಗೆ ಪುದೀನ ತೊಗೊಂಡಿನಿ ಫ್ರೆಶ್ ಆಗಿ, ಹಾಗೆ ಬಿರಿಯಾನಿ ಸ್ಪೈಸಸ್ಸು ಮತ್ತು ಲಿಂಬೆಹಣ್ಣು ಅರ್ಧ ಆಗೋಷ್ಟು ಸಾಕಾಗತ್ತೆ. ಇಷ್ಟು ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಬಿಟ್ಟು ಈಗ ಮಸಾಲೆ ತೊಗೊಂಡಿದ್ನಲ್ಲ, ಮಸಾಲೆ ಹುರ್ಕೊಂಡು ಮಾಡಬೇಕು. ಆವಾಗ ತುಂಬ ಟೇಸ್ಟಿ ಇರುತ್ತೆ ಪಲಾವು. ಯಾವಾಗಲೂ ಮಸಾಲೆ ರೋಸ್ಟ್ ಮಾಡಿ ನೋಡಿ, ತುಂಬ ಟೇಸ್ಟಿ ಇರುತ್ತೆ. ಹಾಗೆ ಹಸಿದು ಹಾಕೋಕ್ಕಿಂತ ಫ್ರೈ ಮಾಡಿ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಪಲಾವ್ಗೆ. ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ಎತ್ತಿಡ್ಕೊಂಡಿದ್ದೀನಿ ತಣ್ಣಗಾಗಕ್ಕೆ. ಈಗ ಒಂದು ಪಾತ್ರೆಗೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ. ನೀವು ಬೇಕಾದ್ರೆ ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಹಾಗೆ ಇನ್ನೂ ಏಲಕ್ಕಿ ಅದೆಲ್ಲ ಹಾಕೊಬೋದು ಜಾಸ್ತಿ. ನಾನಿಲ್ಲಿ ಮೀಡಿಯಮ್ ಆಗಿ ಯೂಸ್ ಮಾಡಿದ್ದೀನಿ. ಹಾಗೆ ಉದ್ದುದ್ದ ಹೆಚ್ಚಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಟೊಮ್ಯಾಟೊ ಒಂದು 5-6 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ದಪ್ಪನೇ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣ ಏನು ಹೆಚ್ಚೋದು ಬೇಡ, ದಪ್ಪಕ್ಕೆ ಹೆಚ್ಕೊಳ್ಳಿ. ಹಾಗೆ ಒಂದು ಹಿಡಿ ಆಗೋಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕೋದ್ರಿಂದ ಪಲಾವ್ಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಹಾಗೆ ಇದು ಟೊಮೆಟೊ ಕೂಡ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಈಗ ಆ ಮಸಾಲೆನ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದು ಒಂದು ಜಾರಿಗೆ ಹಾಕಿ ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕು. ನೋಡಿ ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರು. ಇಲ್ಲಿ ನಾನು ನಾಟಿ ಕೊತ್ತಂಬರಿ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ ಕಲರು. ನೀವು ಅಷ್ಟೇ ನಾಟಿ ಕೊತ್ತಂಬರಿ ಯೂಸ್ ಮಾಡಿ, ಒಳ್ಳೆ ಟೇಸ್ಟ್ ಬರುತ್ತೆ ಅಡುಗೆಗೆ ನಾಟಿ ಕೊತ್ತಂಬರಿ ಇರೋದ್ರಿಂದ. ನೋಡಿ ಚೆನ್ನಾಗಾಗಿದೆ ಕಲರ್. ಇವಾಗ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಮಸಾಲೆ ಫುಲ್ಲು. ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟೊತ್ತು ಹಾಕಿರಲಿಲ್ಲ, ಯಾಕಂದರೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಮಟನ್ಗೂ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಖಾರ ಕಡಿಮೆ ಮಾಡುತ್ತೆ ಸ್ವಲ್ಪ ಧನಿಯಾ ಪುಡಿ ಹಾಕೋದ್ರಿಂದ. ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್. ಇವಾಗ ಅದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲೇ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಅದ್ರ ಜೊತೆಗೆ ಇವಾಗ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು. ಅದೂ ಅಷ್ಟೇ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಮೊಸರು ಕೂಡ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಈ ಪಲಾವು ಸಂಡೇ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಾಗತ್ತೆ. ಇದು ನಮ್ಮ ಮೈಸೂರಲ್ಲಿ ತುಂಬ ಫೇಮಸ್ಸು. ನೋಡಿ ಎಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ ಚೆನ್ನಾಗಿ ಎಣ್ಣೆ ಮೇಲೆ ಬರೋ ತನಕ ಕುದಿಸ್ಕೋಬೇಕು, ಅಂದರೆ ಫ್ರೈ ಮಾಡಬೇಕು ಅದು ಮಸಾಲೆನ. ಈಗ ನಾನು ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಮಟನ್ನು 3/4 kg ಆಗೋಷ್ಟು. ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೆ. ಅದನ್ನು ಇವಾಗ ಆ ನೀರನ್ನೇ ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಹಾಕ್ಕೊತೀನಿ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅಕ್ಕಿ ಹಾಕಲ್ಲ. ಅಕ್ಕಿನ ನಾನು ಅರ್ಧ ಬೇಯಿಸ್ಕೊಂಡು ಆಮೇಲೆ ಅರ್ಧ ಈ ನೀರಲ್ಲೇ ಬೇಯಿಸ್ಕೊತೀನಿ. ನೀವು ಬೇಕಂದರೆ ಡೈರೆಕ್ಟು ನೀರು 1ಕ್ಕೆ 2 ಆಗೋಷ್ಟು ನೀರು ಹಾಕ್ಕೊಂಡು ನೀವು ಡೈರೆಕ್ಟಾಗಿ ಬೇಯಿಸ್ಕೋಬೋದು. ನೋಡಿ ಈ ಮಟನ್ ನೀರನ್ನು ಇವಾಗ ಹಾಕ್ಬಿಟ್ಟು ಅದಕ್ಕೆ ಮಟನ್ ಎತ್ತಿಟ್ಕೊಂಡಿದ್ದೀನಿ. ಅರ್ಧ ನೀರು ಹಾಕಬೇಕು. ಈಗ 2 ಪಾವು ಅಕ್ಕಿ ತೊಗೊಂಡ್ರೆ ನೀವು 2 ಪಾವು ನೀರು ಹಾಕ್ಬೇಕು. ಅದಕ್ಕೆ ಇವಾಗ 3 ಲೋಟ ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 3 ಪಾವು ಅಕ್ಕಿ ತೊಗೊಂಡಿದ್ದೀನಿ. 3 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಸಿಮ್ಮಲ್ಲಿ ಬೇಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಈಗ ಇನ್ನೊಂದು ಗ್ಯಾಸಲ್ಲಿ ಈಗ ನೋಡಿ ಪಕ್ಕದಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ, ಬೇಯಕ್ಕೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಅದನ್ನು ಸಿಮ್ ಮಾಡಬೇಕು, ಗ್ಯಾಸು ಸಿಮ್ ಮಾಡಿಬಿಟ್ಟು ಇವಾಗ ಒಂದು ಸ್ಟೀಲ್ ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕ್ಬಿಟ್ಟು ಆ ನೀರನ್ನು ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ. ಒಂದು ಅಂದಾಜು ಎಷ್ಟು ಬೇಕಾದರೂ ಹಾಕೋಬೋದು ನೀರು. ಇದು ಕುದಿಸಾದ್ಮೇಲೆ ಈಗ ಬಾಸ್ಮತಿ ರೈಸ್ ಹೆಂಗೆ ಸ್ಟ್ರೈನ್ ಮಾಡ್ಕೊತೀರೋ ಆ ಥರ. ಈಗ ಕುದೀತಾ ಇದೆ ನೀರು. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ, ನೆನೆಸಿಟ್ಟಿದ್ದೀನಿ 3 ಪಾವಷ್ಟು ಅಕ್ಕಿ. ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು, ಸುತ್ತಲೂ ಕುದೀತಾ ಇರಬೇಕು ಅಕ್ಕಿ.
ತುಂಬಾ ಕುದಿಸೋಕೆ ಹೋಗ್ಬೇಡಿ, ಯಾಕಂದರೆ ಮತ್ತೆ ಆ ಕಡೆ ಇಟ್ಟು ನಾವು ಮತ್ತೆ ನೀರನ್ನ ಬಸ್ದು ಹಾಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದಷ್ಟು ಸೈಡು ಕುದಿಸಿದ್ರೆ ಸಾಕು. ಹಾಗೆ ಇವಾಗ ಕುದೀತಾ ಇರೋ ನೀರಿಗೆ ಅದು 3 ಗ್ಲಾಸ್ ನೀರಿದೆ ಅದರೊಳಗೆ, ಅದಕ್ಕೆ ಇವಾಗ ಅರ್ಧ ಬೇಯಿಸ್ಕೊಂಡು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಗ್ಯಾಸಿಗೆ ತವ ಇಟ್ಕೊತಾ ಇದ್ದೀನಿ. ತವದ ಮೇಲೆ ಈ ಪಾತ್ರೆನ ಬಿರಿಯಾನಿ ಮಾಡ್ತಾ ಇದ್ದೀನಲ್ವ ಪಲಾವ್ದು, ಆ ಪಲಾವ್ ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಮಟನ್ ಎತ್ತಿಟ್ಕೊಂಡಿದ್ನಲ್ಲ, ಆ ಮಟನ್ ಕೂಡ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಮಟನ್ನು ಎಲ್ಲ ಸೇರಿಸಿ ಕಲಸಿ ನೋಡಿ, 3 ಗ್ಲಾಸ್ ನೀರಿದೆ, ಅದರಲ್ಲಿ 3 ಪಾವ್ ಅಕ್ಕಿ ಇದೆ. ಅರ್ಧ ಬೇಯಿಸ್ಕೊಂಡಿದ್ದೀನಿ ಅಕ್ಕಿ. ಈಗ ಅರ್ಧ ಅಕ್ಕಿನ ಈ ನೀರಲ್ಲೇ ಬೇಯ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಲಿಂಬೆ ರಸ, ಅಂದರೆ ಒಂದು ಅರ್ಧ ಲಿಂಬೆಹಣ್ಣು ಆಗೋಷ್ಟು ಲಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲೇ ನೀವು ಉಪ್ಪೆಲ್ಲ ಚೆಕ್ ಮಾಡ್ಕೊಬಿಡಿ ಎಷ್ಟಿದೆ ಏನು ಅಂತ. ಕರೆಕ್ಟಾಗಿ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು 1-2 ಸ್ಪೂನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನಾನು. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಆ ಟೈಮಲ್ಲೇ ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ. ಚೆಕ್ ಮಾಡ್ಕೊಂಡು ಈ ಬಾಳೆ ಎಲೆನ ಮುಚ್ತಾ ಇದ್ದೀನಿ. ಇವಾಗ ಬಾಳೆ ಎಲೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಪಲಾವ್ಗೆ, ತುಂಬ ಚೆನ್ನಾಗಿರುತ್ತೆ. ಹೀಟಾಗಿ ಇರುತ್ತಲ್ವ, ಅದ್ರ ರಸ ಎಲ್ಲ ಇಳ್ಕೊಳ್ಳುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇವಾಗ ಅದು ಬಾರಕ್ಕೆ ಒಂದು ಕಲ್ಲಿಟ್ಟಿದ್ದೀನಿ, ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ಆಗಿರುತ್ತೆ ಬಿರಿಯಾನಿ. ನೋಡಿ ಈಗ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಒಂಚೂರು ಅನ್ನಕ್ಕೆ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಕ್ಲೀನಾಗಿ ಬರುತ್ತೆ. ನಾನಿವಾಗ ಏನು ಪ್ರೊಸೀಜರ್ ಹೇಳ್ಕೊಟ್ನೋ ಅದನ್ನೇ ಫಾಲೋ ಮಾಡಿ. ನಿಮ್ಮನೇಲೂ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನಿಮ್ಮನೆಯಲ್ಲೂ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.